Water supply means the construction of the dams and also reservoirs, tanks. For this major works, the World Bank is giving the loans and advancements. Next is for agriculture purpose, for development of the agriculture purpose and to have the recent innovations and research purpose in agriculture, the World Bank is also giving the loan. Next is ಪಾಪ್ಯುಲೇಷನ್ ಕಂಟ್ರೋಲ್. ವಾಟ್ ಈಸ್ ಮೆಂಟ್ ಬೈ ಪಾಪ್ಯುಲೇಷನ್ ಕಂಟ್ರೋಲ್? ನಾವು ಹಗಲೆಲ್ಲ ನಮ್ಮ ಸಬ್ಜೆಕ್ಟ್ನಲ್ಲಿ ಮಾತಾಡ್ತೀವಿ, ಜನಾಭಾ ವಿಸ್ಫೋಟನ ಆಗ್ತದೆ, ಜನಾಭಾನು ಯಾವ ಥರ ನಾವು ನಿಯಂತ್ರಣ ಮಾಡಬೇಕಂತ ನಾವು ಮಾಡ್ತೀವಿ. ದಿಸ್ ಇಸ್ ದಿ ಪಾಪ್ಯುಲೇಷನ್ ಕಂಟ್ರೋಲ್. ಇನ್ ಇಂಡಿಯಾ ದಿ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಗಿವೆನ್ ಲೋನ್ ಫಾರ್ ದಿ ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ಸ್. Second point is the World Bank is supporting in India for national program of control of blindness. ಜಾತಿಯ ಅಂಧತ್ವ ನಿವಾರಣಾ ಮತ್ತು ನಿಯಂತ್ರಣ ಪದಕಕ್ಕೆ ವಿಶ್ವ ಬ್ಯಾಂಕಿ ಸಾಲ ಕೊಡ್ತಾ ಇದೆ. ಅದೇ ಥರ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್, ನೀವೆಲ್ಲ ಈಗ ನಾವು ಹಗಲೆಲ್ಲ ಹೇಳಿರ್ತೀನಿ ನಿಮಗೆ RNTCP ಬಗ್ಗೆ. ಈ RNTCPಗೆ ಸುಧಾ ವಿಶ್ವ ಬ್ಯಾಂಕಿ ಸಾಲ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದೆ. ಇದು ಮೇನ್. ಇದರಲ್ಲಿ ಇಲ್ಲಿವರೆಗೆ ನಾವು ವಿಶ್ವ ಬ್ಯಾಂಕ್ ಬಗ್ಗೆ ನಾವು ವಿಶ್ವ ಬ್ಯಾಂಕ್ ಏನೇನು ಕೆಲಸಗಳು ಮಾಡ್ತದೋ, ಯಾವ ಥರ ಇದರ ಚಟುವಟಿಕೆಗಳು ವ್ಯವಹಾರ ಇರ್ತದೆ, ಇದರಲ್ಲಿ ನಾವು ಪ್ರತಿಯೊಂದು ಬ್ಯಾಂಕಿನಲ್ಲಿ ನಾವು ನೋಡ್ತಿರ್ತೀವಿ. ಈಗ ಸಪೋಸ್ ನಮ್ಮೂರ ಬ್ಯಾಂಕಿನ ನೋಡಿದರೆ ಅಲ್ಲಿ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಕ್ಲರ್ಕ್ಸು ಇಂಥವರು ಇರ್ತಾರೆ. ಅದೇ ಥರ ವಿಶ್ವ ಬ್ಯಾಂಕಿನಲ್ಲಿ ಫಸ್ಟ್ ದೇರ್ ಆರ್ ದಿ ಡೈರೆಕ್ಟರ್ಸ್ ಇನ್ ದಿ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಆಲ್ಸೋ ಗವರ್ನರ್ಸ್ ಇನ್ ದಿ ವರ್ಲ್ಡ್ ಬ್ಯಾಂಕ್. ಅದರಲ್ಲಿ ಡೈರೆಕ್ಟರ್ಸ್ ಇರ್ತಾರೆ ಮತ್ತು ಗವರ್ನರ್ಸ್ ಇರ್ತಾರೆ. ಅದೇ ಥರ ಅಡ್ವೈಸರಿ ಕಮಿಟಿ ಇರ್ತದೆ. ಅಡ್ವೈಸರಿ ಕಮಿಟಿ ಅಂದರೆ ಇವರಿಗೆ ಸಲಹಾ ಸೂಚನೆ ಕೊಡೋ ಒಂದು ಸಮಿತಿ ಇರ್ತದೆ. ಇದರಲ್ಲಿ ಜಾಸ್ತಿ ಆರ್ಥಿಕ ಸಂಬಂಧಪಟ್ಟಿದ ಚಟುವಟಿಕೆಗಳಿಗೆ ಒಂದೇ ಥರ ಸಾಲ ಮಂಜೂರಾತಿ ಟು ಸ್ಯಾಂಕ್ಷನ್ ದಿ ಲೋನ್. ದಿ ಪವರ್ಸ್ ಆರ್ ವೆಸ್ಟೆಡ್ ವಿತ್ ದಿ ಗವರ್ನರ್ಸ್ ಆಫ್ ದಿ World Bank. Now here you have to remember, finally I will conclude today's my explanation. Before going to conclude my teachings, you should remember what are the, again I will repeat the World Bank. In World Bank question you have to write the where it was established, when it was established, and what is the headquarters of the World Bank, and finally what are the functions of the World Bank, to which projects the World Bank is giving assistance to the India. And also you have to remember what is the administrative control, who are the members, how many directors are there. There are directors and also governors. There are 14 governors in the World Bank. They have been selected from the different member countries. ಪ್ರತಿ ಒಂದು ರಾಷ್ಟ್ರನಲ್ಲಿ ವ್ಯಕ್ತಿಗಳನ್ನು ವರ್ಲ್ಡ್ ಬ್ಯಾಂಕಿಗೆ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಭಾರಿ ಮೇಧಾವಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಅವರು ಕಳಿಸ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸಹ ಎಷ್ಟೋ ಜನ ಮೇಧಾವಿಗಳು ವಿಶ್ವ ಬ್ಯಾಂಕಿ ಯೋಜನೆಯಲ್ಲಿ ವಿಶ್ವ ಬ್ಯಾಂಕಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಯಾವುದನ್ನು ನೀರಾವರಿ ಇಲಾಖೆಯಲ್ಲಿ ನಮಗೆ ಗುರುತಿಲ್ದಂಗೆ ನಮ್ಮ TV ಬೋರ್ಡ್ನಲ್ಲಿ ಒಂದು ಅಧಿಕಾರಿ ಕೆಲಸ ಮಾಡ್ಯಾರೋ, ಅವ್ರನ್ನು ವಿಶ್ವ ಬ್ಯಾಂಕ್ ಯೋಜನೆಯಲ್ಲಿ ಆಯ್ಕೆ ಮಾಡ್ಕೊಂಡು ಈ ಪ್ರಾಜೆಕ್ಟ್ಸನ್ನು ಡ್ಯಾಮು ಕಟ್ಟಲಿಕ್ಕೆ, ನೀರಾವರಿ ಸರಬರಾಜು ಮಾಡಲಿಕ್ಕೆ ಇದರಲ್ಲಿ ಅವರು ಭಾರಿ ಅಮೂಲ್ಯವಾದ ಸೇವೆಗಳನ್ನು ಮಾಡಿದ್ರೆ ಅದಕ್ಕೆ ಅವರು ವಿಶ್ವ ಬ್ಯಾಂಕ್ ಆಯ್ಕೆ ಮಾಡ್ಕೊಂಡು ಇಂಥವ್ರನ್ನೆಲ್ಲ ತಗೊಂತಾರೆ. ಗವರ್ನರ್ಸ್ ಇರ್ತಾರೆ. ಗವರ್ನರ್ಸ್ ಅಂದರೆ ಈ ಬ್ಯಾಂಕಿನ ಯಾವ ಥರ ನಡೆಸಬೇಕು, ಬ್ಯಾಂಕಿನ ಠೇವಣಿ ಯಾವ ಥರ ಮಾಡಬೇಕು, ಯಾವ ರಾಷ್ಟ್ರಕ್ಕೆ ನಾವು ಸಾಲ ಕೊಡಬೇಕು, ಆ ಸಾಲ ಕೊಡೋ ಉದ್ದೇಶ ಏನು, ಅದು ಮರುಪಾವತಿ ಯಾವ ಥರ ಬರ್ತದೋ, ಇಂಥವೆಲ್ಲ ನಾವು ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್ ಇನ್ ದಿಸ್ ವರ್ಲ್ಡ್ ಬ್ಯಾಂಕ್. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಟುಡೇ ಐ ಹ್ಯಾವ್ explained 4 questions that which are most important. Once again I will repeat, I will give the clue how to write answers of these questions. First is Indian Red Cross Society. For this question you have to answer when it was started, where it was started, and how many branches it has got, and what are the functions. This you have to make the subheadings to this Indian Red Cross Society. Second is Food and Agriculture Organization. This Food and Agriculture Organization, when it was started, where it was, and what are the functions, and how this is going to develop. Third is World Bank, and finally I will give the ILO. What is meant by ILO? International Labour Organization. ಅಂತಾರಾಷ್ಟ್ರೀಯ ಕಾರ್ಮಿಕ ಸಮಾಖ್ಯ ಸಂಸ್ಥೆ ಅಂತ ನಾವು ಹೇಳ್ಕೊಬೋದು.
ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನು 1919ರಲ್ಲಿ ಇದು ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಸ್ಥಾನ ಜಿನೆವಾ ಅಂತೈತೆ. ಜಿನೆವಾ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಒಂದು ಸಿಟಿ. ಅಲ್ಲಿ ಸುಧಾ ಜಿನೆವಾ ಅಂದ ಕೂಡಲೇ ನಿಮಗೆ ವಿಶ್ವ ಬ್ಯಾಂಕಿ ಕೇಂದ್ರ ಕಚೇರಿ ಸುಲ್ಲ ಅಲ್ಲೇ ಐತೆ, ಇದು ನೆನಪಿಟ್ಕೋಬೇಕು. ILO ಏನು ಮಾಡ್ತದೋ, ದಿಸ್ ILO ಈಸ್ ಎ ವರ್ಕಿಂಗ್ ಇನ್ ಕೊಲಾಬರೇಷನ್, ಅಂದರೆ ನಾವು ವಿಶ್ವ ಆರೋಗ್ಯ ಸಂಸ್ಥೆಗೆ ಸಹಸಂಬಂಧವಾಗಿ ಕೆಲಸ ಮಾಡ್ತದೋ. ಇದರ ಉದ್ದೇಶಗಳೇನು? ಇಲ್ಲಿ ಲೇಬರ್ ಅಂತ ಪದ ಐತೆ. ಈ ಲೇಬರ್ ಅಂದ ಕೂಡಲೇ ನಾವು ಈ ಕಾರ್ಮಿಕರಿಗೆ ಆರೋಗ್ಯ ಮತ್ತು ಸಂಕ್ಷೇಮ ಪದಗಳು ಟು ಪ್ರಮೋಟ್ ದಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ದಿ ವರ್ಕಿಂಗ್ ಪಾಪ್ಯುಲೇಷನ್. ವರ್ಕಿಂಗ್ ಪಾಪ್ಯುಲೇಷನ್ ಅಂದರೆ ಕರ್ಮಾಗಾರಗಳಾಗಲಿ ಎಲ್ಲೆನ್ನಾಗಲಿ ಕೆಲಸಗಾರರಿಗೆ ಆರೋಗ್ಯವನ್ನು ಬಡ್ತಿ ಮಾಡಲಿಕ್ಕೆ, ಅವರ ರಕ್ಷಣೆ ಕೊಡಲಿಕ್ಕೆ, ಅವರಿಗೆ ಸಂರಕ್ಷಣೆ ಮಾಡಲಿಕ್ಕೆ, ಅವರ ಸಂಕ್ಷೇಮ ಪದಗಳನ್ನು ಮಾಡಲಿಕ್ಕೆ ನಾವು ಮಾಡಿದ್ವಿ. ಇನ್ನೊಂದು ಪಾಯಿಂಟು ಟು ಇಂಪ್ರೂವ್ ದಿ ಲಿವಿಂಗ್ ಕಂಡೀಷನ್ಸ್. ಅವರು ಗುಣಮಟ್ಟದವಾಗಿ ಜೀವನ ಮಾಡಲಿಕ್ಕೆ, ಅವರ ಜೀವನ ಪ್ರಮಾಣವನ್ನು ಹೆಚ್ಚಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಟು ಪ್ರಮೋಟ್ ದರ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸ್ಟೆಬಿಲಿಟಿ. ಎಕನಾಮಿಕ್ ಅಂದರೆ ಆರ್ಥಿಕ, ಪ್ರಮೋಟ್ ಅಂದರೆ ಭರ್ತಿ ಮಾಡೋದು. ಕೆಲಸಗಾರರಿಯಕ್ಕ ಆರ್ಥಿಕ ಸ್ತೋಮತವನ್ನು ಹೆಚ್ಚಳ ಮಾಡಲಿಕ್ಕೆ ಮತ್ತು ಸೋಷಿಯಲ್ ಸ್ಟೆಬಿಲಿಟಿ, ಸಮಾಜದಲ್ಲಿ ಅವರು ಒಂದು ಅರ್ಹತೆ ಹೊಂದಿರಬೇಕಂತ ಉದ್ದೇಶದಿಂದ ಮಾಡ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ದಿ ಇಂಟರ್ನ್ಯಾಷನಲ್ ಲೇಬರ್ ಕೋಡ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಲೇಬರ್ ಕೋಡ್ ಅಂದರೆ ಒಂದು ಕಾರ್ಮಿಕನು ಎಷ್ಟು ತಾಸು ಕೆಲಸ ಮಾಡಬೇಕು, ಕಾರ್ಮಿಕನಿಗೆ ಏನೇನು ರಕ್ಷಣೆ ಕೊಡಬೇಕು, ಕಾರ್ಮಿಕನ ಆರೋಗ್ಯವೇನು, ಕಾರ್ಮಿಕ ಅವನು ಸಿಕ್ಕಾಗಿದ್ದರೆ, ಕೆಲಸ ಮಾಡುವಾಗ ಇಂಜುರಿ ಆಗಿದರೆ ಅಥವಾ ಕೆಲಸ ಮಾಡುವಾಗ ಸತ್ತೋಗಿದರೆ ಅವನ ಕುಟುಂಬಕ್ಕೆ ಏನೇನು ಬರಬೇಕು. ಅದೇ ಥರ ಮಹಿಳಾ ಕಾರ್ಮಿಕರು ವುಮೆನ್ ಲೇಬರ್ ಇದ್ದರೆ ಅವರಿಗೆ ಮೆಟರ್ನಿಟಿ ಲೀವ್, ತಾಯಿತನ ಕಾಲಕ್ಕೆ ಏನು ರಜಾ ಕೊಡಬೇಕು, ಇಂಥವೆಲ್ಲ ಸುಧಾ ಒಂದು ಲೇಬರ್ ಕೋಡ್ ಅಂದರೆ ಇದರಲ್ಲಿ ಯಾವ ಥರ ಈ ಕಾರ್ಮಿಕರಿಗೆ ರಕ್ಷಣೆ ಮಾಡಬೇಕು, ಆರೋಗ್ಯ ಮತ್ತು ಸಂಕ್ಷೇಮ ಕಾರ್ಯಕ್ರಮಗಳ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೇಬರ್ ಕೋಡ್ ಅಂತ ಒಂದು ಮಾಡ್ಯಾರು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಆಫ್ ಹೆಲ್ತ್, ವೆಲ್ಫೇರ್, ಸೇಫ್ಟಿ ಆ್ಯಂಡ್ ಲಿವಿಂಗ್ ಕಂಡೀಷನ್ಸ್. ಇದು ದಿ ಮೇನ್ ಇಂಪಾರ್ಟೆಂಟ್ ಟು ಪ್ರಮೋಟ್ ದಿ ಬೆಟರ್ಮೆಂಟ್ ಕಂಡೀಷನ್ಸ್ of the laborers, that is working category, workmen in the world. You have to remember today's is the most important topic. I have explained about the 4 questions with questions and explanation. Already I have given the notes on last month. You should read all these questions and you have to read and practice, rewrite, and you have to be able to write the answers without seeing. That is only the criteria. This time we cannot expect how the examinations are going to be conducted because of the COVID-19 and all these things. We remember that now this chapter has been completed. Tomorrow we are going to start the biomedical waste. This is the chapter for tomorrow. You please make it a point, students, whenever you are going to listen the lectures or explanation, whatever teachings, you should hold a notebook and a pen. You have to note down the points, because why I am telling, after certain period I will delete these videos because the internal storage will be more. You make it a point. Before that also you can store in your memory, in your mobile phones, or else you have to write the points. Already you got this answer in your notebooks. It will be useful when you are independently practicing these questions. Okay, thank you.